ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಚಕ್ಲಿ ಹೇಗೆ ಮಾಡೋದು ಈಸಿಯಾಗಿ ಟೇಸ್ಟಿಯಾಗಿ ಮತ್ತು ಕ್ರಿಸ್ಪಿಯಾಗಿ ಚಕ್ಲಿ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಚಕ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಈ ಬೌಲಲ್ಲಿ ನಾನು 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಮಾಮೂಲಿ ಹುರಿಗಡಲೆ ಬರುತ್ತಲ್ಲ ಅದನ್ನೇ ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಬೇಕು. ಈ ಥರ ನೈಸಿಗೆ ಪುಡಿ ಮಾಡ್ಕೊಬೇಕು. ಅದನ್ನ ತರ್ತರಿಯಾಗಿ ಮಾಡಿಕೊಂಡ್ರೆ ಚಕ್ಲಿ ತುಂಡಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೈಸಿಗೆ ಪುಡಿ ಮಾಡ್ಕೊಬೇಕು. ಅದೇ ಬೌಲಲ್ಲಿ ನಾನಿವಾಗ ಒಂದು 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದೇ ಬೌಲಲ್ಲಿ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು. ಅಂದರೆ ನೀವು 1 ಬೌಲ್ ಕಡಲೆ ಹಿಟ್ಟನ್ನ ತೊಗೊಂಡ್ರೆ 2 ಬೌಲು ಅಕ್ಕಿ ಹಿಟ್ಟನ್ನ ತೊಗೊಬೇಕಾಗುತ್ತೆ. ನಾನಿಲ್ಲಿ 1.5 ಬೌಲ್ ಕಡಲೆ ಹಿಟ್ಟನ್ನ ತೊಗೊಂಡಿರೋದ್ರಿಂದ 3 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಡಬಲ್ 1 to ಡಬಲ್ ಅಷ್ಟು ಹಾಕ್ಕೊಂಡ್ರೆ ಕ್ವಾಂಟಿಟಿ ಮತ್ತು ಇದು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಾನಿಲ್ಲಿ ಜರಡಿ ಹಿಡ್ದಿರೋದೇನಕ್ಕೆ ಅಂತಂದರೆ ಸ್ವಲ್ಪ ಏನಾದರೂ ತರಿ ಥರ ಉಳ್ಕೊಂಡಿದ್ರೆ ಚಕ್ಲಿ ತುಂಡಾಗೋ ಚಾನ್ಸಸ್ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಜರಡಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಓಂಕಾಳು ಅಂತಾರಲ್ಲ ಅಜ್ವೈನ, ಅದನ್ನು ಹಾಕಿದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕಿದ್ದೀನಿ. ಇದು ಮನೇಲೇ ಮಾಡಿರೋದು, ಸೊ ಖಾರ ಇಲ್ಲ. ಅದಕ್ಕೋಸ್ಕರ ನಿಮ್ಮ ಖಾರಕ್ಕೆ ಅನುಸಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಒಂದು ಒಗ್ಗರಣೆ ಪ್ಯಾನ್ ತೊಗೊಂಡ್ಬಿಟ್ಟು ಅದಕ್ಕೆ ಇವಾಗ ಒಂದು 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಹಾಕಿದ್ದೀನಿ. ಅದನ್ನ ಸ್ವಲ್ಪ ಬಿಸಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಅದರದ್ದು ಫ್ಲೇವರು ಮಧ್ಯ ತಿನ್ನಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಅದನ್ನ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ಅಂದರೆ ಅದು ತುಂಬ ಬ್ಲ್ಯಾಕ್ ಆಗೋ ಥರ ಬೇಡ. ಇವಾಗ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಅದು ಹಿಟ್ಟು ಕಲಸೋಕ್ಕೆ ಬಿಸಿನೀರು ಬೇಕಾಗಿರೋದ್ರಿಂದ ಅದೇ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಇವಾಗ ಹುರಿದಿರೋ ಎಳ್ಳನ್ನು ಒಂದು 2 ಸ್ಪೂನ್ ಆಗುವಷ್ಟು ಇದಕ್ಕೆ ಏನು ಹಿಟ್ಟನ್ನ ಜೇಡಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿದ್ದೀನಿ. ಇವಾಗ ಅದೇ ಒಗ್ಗರಣೆ ಪ್ಯಾನಲ್ಲಿ ಒಂದು 4-5 ಸ್ಪೂನ್ ಆಗುವಷ್ಟು ಆಯಿಲ್ ಹಾಕಿದ್ದೀನಿ. ಬೇಕಿದ್ದರೆ ನೀವು ಬೆಣ್ಣೆನ ಬೇಕಿದ್ದರೆ ಹಾಕೊಬೋದು. ಚಕ್ಲಿಗೆ ಬೆಣ್ಣೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆನ ಕಾಯಿಸಿ ಹಾಕ್ಕೊತಾ ಇದ್ದೀನಿ. ಎಣ್ಣೆನೂ ಚೆನ್ನಾಗಿರುತ್ತೆ. ಇವಾಗ ಮಾಮೂಲಿ ಕಡಲೆ ಹಿಟ್ಟು ಬರುತ್ತಲ್ಲ, ಅಂದರೆ ನೀವು ಬಜ್ಜಿ ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀರಲ್ಲ, ಆ ಕಡಲೆ ಹಿಟ್ಟನ್ನು ಒಂದು 2 ಸ್ಪೂನ್ ಆಗುವಷ್ಟು ಅಂದಾಜು ಒಂದು 2 ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಆ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ನಾನಿಲ್ಲಿ ಎಣ್ಣೆನ ಕೂಡ ಹಾಕಿದ್ದೀನಿ, ಬಿಸಿ ಮಾಡಿರೋ ಎಣ್ಣೆನ ಇದಕ್ಕೆ ಹಾಕಿದ್ದೀನಿ. ಇದು ರೆಕಾರ್ಡ್ ಆಗಿಲ್ಲ. ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ನೀರು ಏನೂ ಹಾಕ್ದಲೇ ಈ ಥರ ಕೈಯಲ್ಲಿ ಉಂಡೆ ಮಾಡಿದ್ರೆ ಉಂಡೆ ಆಗುವಷ್ಟು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ. ಆಮೇಲೆ ನೀರನ್ನ ಚೆನ್ನಾಗಿ ಕುದಿಸ್ಕೊಂಡಿರ್ತೀವಲ್ಲ, ಚೆನ್ನಾಗಿ ಬಿಸಿ ನೀರನ್ನ ಹಾಕ್ಬಿಟ್ಟು ಕಲಿಸ್ಕೊಬೇಕು. ನೋಡಿದ್ರೇ ಗೊತ್ತಾಗ್ತಿದೆ ಅದ್ರದ್ದು ಹೊಗೆ ಹೆಂಗೆ ಬರ್ತಿದೆ ಅಂತ ಅಂದ್ಬಿಟ್ಟು. ತಣ್ಣೀರು ಹಾಕಿ ಕಲಿಸ್ಕೊಂಡ್ರೆ ಅದು ಚಕ್ಲಿ ತುಂಡಾಗುತ್ತೆ ಮತ್ತು ಚೆನ್ನಾಗಿ ಬರಲ್ಲ. ಅದು ಸಾಫ್ಟಾಗಿ ಚೆನ್ನಾಗಿ ಬರಲ್ಲ. ಕಡಲೆ ಹಿಟ್ಟೆಲ್ಲ ಹಾಕಿರೋದ್ರಿಂದ ಬಿಸಿ ನೀರು ಹಾಕಿ ಕಲಿಸ್ಕೊಂಡ್ರೇ ಚಕ್ಲಿ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಯಾರಾದರೂ ನೆಂಟರು ಅಥವಾ ಗೆಸ್ಟ್ಗಳು ಯಾರಾದರೂ ಬರ್ತಾರೆ ಅಂತ ಅಂದರೆ ಈಸಿಯಾಗಿ ಪಟ್ ಅಂತ ಅಂದ್ಬಿಟ್ಟು ಮಾಡ್ಕೊಂಬಿಡ್ಬೋದು. ಚೆನ್ನಾಗಿ ಇದನ್ನ ಇವಾಗ ಕೈಯಲ್ಲಿ ಕಲಿಸ್ಕೊಬೇಕು. ಫುಲ್ ಎಲ್ಲದು ಮಿಕ್ಸ್ ಆಗಬೇಕು. ನಿಮಗದು ಗೊತ್ತಾಗುತ್ತಲ್ಲ ಒಂದು ಹದ, ಇಷ್ಟು ನೀರು ಹಾಕಿದ್ರೆ ಇಷ್ಟು ತೆಳುವಾಗುತ್ತೆ ಅಂತ ಅಂದ್ಬಿಟ್ಟು. ತುಂಬ ತೆಳುವಾಗೂ ಇರಬಾರ್ದು ಮತ್ತು ತುಂಬ ಗಟ್ಟಿಗೂ ಇರಬಾರ್ದು. ತುಂಬ ಗಟ್ಟಿ ಇದ್ದರೆ ಕಟ್ಟಾಗುತ್ತೆ. ಅದು ತುಂಬ ತೆಳುವಾಗಿದ್ರೂ ಚಕ್ಲಿ ಒತ್ತಬೇಕಾದ್ರೆ ಎಳೆಯಾಗಿ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ಇಷ್ಟು ಒಂದು ಹದ ನಿಮಗೆ ಗೊತ್ತಾಗುತ್ತಲ್ಲ, ಇಷ್ಟು ಮೆತ್ತಗಿದ್ರೆ ಸಾಕು. ಇದನ್ನು ಚೆನ್ನಾಗಿ ಒಂದು ಸಲ ನಾದ್ಕೊಬೇಕು. ಇವಾಗ ನೀವು ಒಂದು ಸ್ವಲ್ಪ ಬಿಸಿ ನೀರಿಗೆ ಕೈ ಹಚ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಈ ಥರ ನಾದ್ಕೊಬೇಕು. ನಾದಿದಷ್ಟು ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲೂ ಒಡ್ಕೊಳ್ಳೋದು, ಬಿರುವು ಬಿಟ್ಕೊಳ್ಳೋದು ಅಥವಾ ಬೇಯಿಸ್ಬೇಕಾದ್ರೆ ಬಿರುವು ಬಿಟ್ಕೊಳ್ಳೋದು ಆ ಥರ ಏನೂ ಆಗಲ್ಲ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಉದ್ದನೆ ಸಿಲಿಂಡ್ರ್ ಶೇಪಿಗೆ ಮಾಡ್ಕೊಂಬಿಟ್ರೆ ಹಾಕೋದಕ್ಕೆ ಕೂಡ ಈಸಿ ಆಗುತ್ತೆ. ಅದು ಸ್ವಲ್ಪ ಸಣ್ಣದಾಗಿ ಮಾಡಿಕೊಂಡ್ರೆ, ಇಲ್ಲ ಅಂತಂದರೆ ಈ ಥರ ಪೀಸ್ ಮಾಡಿ ಕೂಡ ತುಂಬ್ಕೊಬೋದು. ನೀವು ಚಕ್ಲಿ ಒಳ್ಳಿಗೆ ಹಾಕ್ಕೊಂಬಿಟ್ಟು ಒತ್ತಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಎಳೆಯಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ಚಕ್ಲಿ. ಅಂದರೆ ನಾವು ಹಿಟ್ಟನ್ನು ಚೆನ್ನಾಗಿ ಒಂದು ಹದದಲ್ಲಿ ಕಲಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಯಾವುದೇ ಥರ ಹಿಂಸೆ ಅಂತ ಅನಿಸೋದಿಲ್ಲ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಅದು ನಾನು
ಹೇಳಿದ ಕ್ವಾಂಟಿಟಿಲೇ ಹಾಕ್ಬಿಟ್ಟು ಮಾಡಿದ್ರೆ ಒಂದು ಹದ ಕರೆಕ್ಟಾಗಿರೋ ಹದದಲ್ಲಿ ಬರುತ್ತೆ ಅದು. ನೀವು ಕಲಿಸ್ಕೊಬೇಕಾದ್ರೆ ಸ್ವಲ್ಪ ನೋಡ್ಕೊಬೇಕಷ್ಟೆ, ಚೂರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನೀವು ಬೇಕಿದ್ರೆ ಸ್ವಲ್ಪ ತೆಳುವಾಯಿತು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಅಥವಾ ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ತೆಳುವಾಯಿತು ಅಂತ ಏನಾದರೂ ಅನಿಸಿದ್ರೆ, ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ಅದೇ ಸ್ವಲ್ಪ ಬಿಸಿನೀರನ್ನ ಕೈಗೆ ಹೆಚ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ರೆ ಆಗೋಯ್ತು. ಚೆನ್ನಾಗಿ ಮಿದ್ದುಬಿಟ್ಟು ಕಲಿಸ್ಕೊಬೇಕು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಬಾಣಲಿಲಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಇದೇ ಥರ ಮತ್ತಷ್ಟು ಅಡುಗೆಗಳನ್ನ ನೋಡಬೇಕು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಎಣ್ಣೆಯಲ್ಲಿ ಬಿಸಿ ಆಗಿದೆ. ಎಣ್ಣೆಗೆ ಒಂದೊಂದೇ ಹಾಕ್ಬಿಡೋಣ, ಒಂದೊಂದೇ ಬಿಡಬೇಕು. ಅದು ಒಂದ್ರ ಮೇಲೊಂದು ಬಿಟ್ಟರೆ ಅಂಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಅರ್ಧಂಬರ್ಧ ಎಣ್ಣೆ ಕಾಯಿದ್ರೆ ಅದೆಲ್ಲ ಒಡ್ಕೊಂಬಿಡುತ್ತೆ ಚಕ್ಲಿ. ಎಣ್ಣೆನ ನೀವು ಕಾಯ್ದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಪೀಸಾಗಿ ಹಾಕ್ಬಿಟ್ಟು ಅದಕ್ಕೆ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಇವಾಗ ನೋಡಿ ಚೆನ್ನಾಗಿ ಕಾಯ್ದಿದೆ ಎಣ್ಣೆ. ನಾವು ಹೆಂಗೆ ಈಗ ಬಿಡ್ತಿದ್ದ ತಕ್ಷಣ ಅದೇ ಮೇಲೆ ಎದ್ದು ಬರ್ತಿದೆ ಚಕ್ಲಿ. ಈ ಥರ ಬರಬೇಕು. ಈಗ ಈ ಥರ ಒಂದು ಪ್ಲೇಟಿಗೆ ನೀವು ಒತ್ತಿ ಇಟ್ಕೊಂಡ್ಬಿಟ್ರೆ ಚಕ್ಲಿನ ಈಸಿ ನೋಡಿ, ಈ ಥರ ಜಾರಿಸ್ಬಿಟ್ರೆ ಆಗೋಯ್ತು. ಕೈಯಲ್ಲಿ ತೆಗೆದು ಹಾಕೋ ಅಂಥ ನೆಸೆಸಿಟಿ ಏನಿರಲ್ಲ, ಅಥವಾ ಅಂಟ್ಕೊಳ್ಳುತ್ತೆ ಕೈಗೆ, ಆ ಥರ ಏನೂ ಇರಲ್ಲ. ನ್ಯೂಸ್ ಪೇಪರು ಆ ಥರದಕ್ಕೆಲ್ಲ ಹಾಕ್ಕೊಂಡ್ರೆ ನೀವು ಕೈಯಿಂದ ತೆಗೆದು ಎಣ್ಣೆಗೆ ಹಾಕಿ ಆವಾಗ ಕಟ್ಟಾಗಿಬಿಡುತ್ತೆ ಅದು ಚಕ್ಲಿ. ಈ ಥರ ಒಂದು ಪ್ಲೇಟಿಗೆ ನೀವು ಇದನ್ನು ಹಾಕಿಟ್ಕೊಂಡ್ರೆ ಅದೇ ಈ ಥರ ಜಾರಿಸ್ಬಿಡ್ಬೋದು ಅಷ್ಟೇ. ಚೆನ್ನಾಗಿ ಎಣ್ಣೆಗೆ ಬೀಳುತ್ತೆ ಅದು ಚಕ್ಲಿ. ಈಗ ಈ ಬಬಲ್ಸ್ ಇದೆಯಲ್ಲ, ಈ ಬಬಲ್ಸ್ ಎಲ್ಲ ಕಡಿಮೆ ಆಗೋ ಅಷ್ಟು ಥರ ಬೇಯಿಸ್ಬೇಕು. ಅದು ಕಡಿಮೆ ಆಗೋ ಅಷ್ಟೊತ್ತು. ಮತ್ತು ಸಡನ್ನಾಗಿ ತಿರುವಾಕಕ್ಕೆ ಹೋಗಬೇಡಿ, ಅಂಟ್ಕೊಳ್ಳುತ್ತೆ ಮತ್ತು ಒಂದಕ್ಕೊಂದಕ್ಕೆ ತಾಗಿ ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ ಇವಾಗ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಸ್ವಲ್ಪ. ಇವಾಗ ಮಗ್ಚ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಮಗ್ಚ ಆಡಿಬಿಟ್ಟು ಈ ಥರ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಇದಾಗಿದೆ, ತೆಗೆದ್ಬಿಡೋಣ. ತುಂಬಾ ಜಾಸ್ತಿ ಬೇಯಿಸ್ಕೊಂಡ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ ಅದು. ಸೊ ನಿಮಗೆ ಗೊತ್ತಾಗುತ್ತಲ್ಲ, ಸ್ವಲ್ಪ ಒಂದು ಗೋಲ್ಡನ್ ಬ್ರೌನ್ ಬರೋ ಅಷ್ಟರಲ್ಲಿ ತೆಗೆದ್ಬಿಡಿ. ಅದು ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ನೀವು ಇಲ್ಲೇ ಬಾಣಲಿಯಿಂದ ತೆಗಿಬೇಕಾದ್ರೇ ಬ್ಲ್ಯಾಕ್ ಮಾಡಿದ್ರೆ ಮತ್ತು ತೆಗೆದಾದ್ಮೇಲೆ ಇನ್ನೂ ಕೂಡ ಬ್ಲ್ಯಾಕ್ ಆಗುತ್ತೆ. ಅದು ತಿನ್ನೋದಕ್ಕೆ ಕೂಡ ಅಷ್ಟು ಚೆನ್ನಾಗಿ ಅನಿಸಲ್ಲ, ರುಚಿ ಅನಿಸಲ್ಲ. ತುಂಬ ಬ್ಲ್ಯಾಕ್ ಆದರೆ ಕಹಿ ಕಹಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಕೈಯಲ್ಲಿ ಒಂದು ಪುಡಿ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತೇಳಿ. ಒತ್ತಿದ ತಕ್ಷಣ ನೋಡಿ ಹೇಗೆ ಪುಡಿ ಆಗ್ತಿದೆ ಅಂತೇಳಿ. ಸೊ ನೋಡ್ಕೊಂಬಂದ್ರಿ ಅಲ್ವಾ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.